ಪರಿಚಯ ಮಾಡ್ಕೊಳ್ಳೋದಾದ್ರೆ. ಎಸ್, ಅವನು ರಮೇಶ್ ಅಂತ. ಅನ್ನ ಸಿನಿಮಾದಲ್ಲಿ ಅನ್ನ ಅಂತ ಒಂದು ಸಿನಿಮಾ ಬಂತಲ್ವ, ಅದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ, ಚಾಮರಾಜನಗರದ ಹುಡುಗ, ಒಳ್ಳೆ ಕಲಾವಿದ. ನಮ್ಮ ಸಿನಿಮಾದಲ್ಲಿ ನನ್ನ ಗೆಳೆಯನ ಪಾತ್ರ ಮಾಡವನೆ, ತುಂಬ ಚೆನ್ನಾಗಿ ಮಾಡವನೆ. ನೀನು ಮಾತಾಡೋ ರಮೇಶ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ಇಂಡಿಯನ್ ಫೆಸ್ಟಿವಲ್ಲಿ ಅನ್ನ ಸಿನಿಮಾ ತೆರೆ ಕಂಡಾಗ ಅಣ್ಣ ನನ್ನ ನೋಡ್ಬಿಟ್ಟು ಬಾ ನಿನಗೊಂದು ಕ್ಯಾರೆಕ್ಟರ್ ಅದ ಅಂದ್ಬಿಟ್ಟು ನನ್ನ ಕರೆದು ಒಂದು ಕ್ಯಾರೆಕ್ಟ್ರ್ ಕೊಟ್ಟರು. ಅಣ್ಣ ಥ್ಯಾಂಕ್ ಯು ಅಣ್ಣ. ಹಾಗೆ ಡೈರೆಕ್ಟ್ರ್ ಸರು ಡೈಲಾಗ್ ಬರ್ದವರು ತಳಾರ್ ಕೇಳ್ಕೊಟ್ಟು, ನಮ್ಮದು ನಗರ ಅಲ್ವಾ, ನಮ್ಮದು ಬಡ ಹೋಗುಡ, ಇದು ಬಂದ್ರಲ್ಲ 4 ಬತ್ತೇ ಇಲ್ಲ, ಎಲ್ಲನೂ ಚಿಕ್ಕದಾಗಿ ಎಲ್ಲನೂ 4 ಕರೆಕ್ಟಾಗಿ ಕುಣಿಸಿ ಹೇಳ್ಕೊಟ್ಟು ಎಲ್ಲನೂ ಒಂದೊಳ್ಳೆ ಪಾತ್ರ ಕೊಟ್ಟಲ್ಲ. ಅಕ್ಕಪಕ್ಕ ಜಿಲ್ಲೆ ಆದ್ರೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅವ್ರವ್ರಿಗೆ. ಅದಕ್ಕೆ ಈ ಪಾತ್ರಕ್ಕೆ ನೀನೇ ಸರಿ ಅಂತ ಅಂದ್ಬಿಟ್ಟು ಕರೆದು ನಂಗೆ ಒಳ್ಳೆ ಪಾತ್ರ ಕೊಟ್ಟರು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸರ್. ಇವರು ಅಂದಾನಿ ಅಂತೇಳಿ ನಮ್ಮ ಸಿನಿಮಾದಲ್ಲಿ ತುಂಬ ಒಳ್ಳೆ ಬರಹಗಾರರು. ಅವ್ರ ಹ್ಯಾಂಡ್ ರೈಟಿಂಗ್ ನೋಡಬೇಕು, ತುಂಬ ಚೆನ್ನಾಗಿದೆ. ಮತ್ತು ಅವರು ಪದ ಬಳಕೆಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ಡೈಲಾಗ್ಗಳು ಬರೆದಿದ್ದಾರೆ, ಮತ್ತು 2 ಹಾಡು ಬರೆದಿದ್ದಾರೆ ನೋಡಿ. ಪಕ್ಕದೂರಲ್ಲಿ ಜಾತ್ರೆ ಅಂತೆ, ಮೊಬ್ಬಿಗೆ ತೇರು ಎಳಿತಾರಂತೆ, ಒತ್ತರಣೆ ಬಾರಮ್ಮಿ ಮುಗವನ್ನು ತೋರಮ್ಮಿ, ಕಳ್ಳಮುತ್ತ ಕೊಡ್ತೀನಿ ನಿನಗೆ ನಾನು ದ್ಯಾವ್ರಿಗೂ ಕಾಣ್ದಂಗೆ. ಮತ್ತು ಈ ಮೀನುಗಳು ಕಣ್ಣು ನೋಡಿತ, ಅದು ಇದು ನೆಕ್ಸ್ಟ್ ಫಸ್ಟ್ ಲೈನ್ ಹೇಳಿ. ಅದಲ್ಲ ಸರ್, ಇದು ಚರಣ. ಸೊಂಟಕ್ಕೆ ಕಂಚಿನ ಚೌರಿಗೆ ಹಿಡಿದು ತುಂಬೂ ಕೆರೆಯಲ್ಲಿ ನೀರ ಮೊಗೆದು, ಮೀನುಗಳು ಕಣ್ಣು ನೋಡಿತಾವೆ ನಿನ್ನನ್ನು ಕಂಡರೆ. ನೀರ್ ತರಕ್ ಹೋದಾಗ ಮತ್ತೆ ತಾವರೆ ಹೂಗಳು ನಾಚ್ಕತಾವೆ ನೀನು ಬಂದರೆ, ಅಳುಕುತ್ತ ಬಳುಕಿಸಿತಾ ನೀ ನಡೆದು ಬಂದರೆ, ಕೆನ್ನೆ ಮೇಲೆ ಜುಕ್ಕಿ ಇಟ್ಟು ದೃಷ್ಟಿ ತೆಗೆಯಲೆ ನನ್ನ ಬೊಂಬೆಗೆ, ಕೈ ತೊಳ್ಕ ಮುಟ್ಟಂಗವಳೆ ನನ್ನ ಹುಡುಗಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಅದು. ನಿಂಗಣ್ಣ ಹಾಡು, ತುಂಬ ಒಳ್ಳೆ ಬರಹಗಾರರು ನಮ್ಮ. ಏನಪ್ಪ ಅಂತಾನೆ ನಾನು. ಎಲ್ರಿಗೂ ನಮಸ್ಕಾರ. ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನವೀನ್ ಸರ್ಗೆ ಮತ್ತು ಪವನ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಹಾಡು ಬರ್ದೇನೋದಕ್ಕಿಂತ ನಾನು ಏನೋ ಬರ್ದದನ್ನು ಹಾಡಿರೋದು ನವೀನ್ ಸರು. ನಾನು ಏನು ಕೊಟ್ಟರು, ಮೀಟ್ರ್ ಕೊಡಲಿ ಕೊಡದೇ ಇರಲಿ, ಅದು ಹೆಂಗೆ ಕೊಟ್ಟರು ಅದನ್ನು ಹಾಡು ಮಾಡೋ ಶಕ್ತಿ ಇರುವಂಥ ನೋಡಿದಂಥ ಒಬ್ಬ ಒಳ್ಳೆ ಗಾಯಕ ಅಂತಂದರೆ ನವೀನ್ ಸರ್. ಇದೊಂದೇ ಅಲ್ಲ, ನಾನು ಏನೋ ಬರೆದಿಟ್ಬಿಟ್ಟು 4 ಲೈನ್ ಬರೆದಿದ್ರು ಅದನ್ನು ಬಂದು ನಿಂತ್ಕೊ ಏನು ಬರೆದಿದ್ದೀರಾ ಅಂದ್ಬಿಟ್ಟು ಒಂದು ಹಾಡು ಹೇಳಿರೋದು ತುಂಬ ಸರಿ. ಸ್ಕ್ರಿಪ್ಟ್ ರೈಟಿಂಗ್ ಟೈಮಲ್ಲಿ ತುಂಬ ಸರಿ ಆ ಥರದ್ದು ಟ್ಯೂನ್ಗಳು ಹಾಕಿದ್ದಾರೆ. ಎಸ್ಪೆಷಲಿ ಲೋ ನವೀನ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಬರಿತಾ ಇಷ್ಟವಾದಂಥ ಸಿನಿಮಾ, ಇಷ್ಟವಾದಂಥ ಕಾನ್ಸೆಪ್ಟು. ಹೋಗ್ತಾ ಹೆಂಗೆ ಅಂದರೆ ಒಬ್ಬನೇ ಕೂತ್ಕೊಂಡು ನಗ್ತಾ ಇದ್ದೀನಿ. ಎಷ್ಟೊಂದು ಸರಿ ಬರಿತಾ ನಾನು ಒಬ್ಬನೇ ನಕ್ಕಿದ್ದುಂಟು. ನಗು ತಡ್ಕೊಳಕ್ಕಾಗ್ದೇ ಎದ್ದು ಹೋಗಿ ಆಚೆ ಹೋಗಿ ನಕ್ಕಿದ್ದುಂಟು. ಈಗಲೂ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಇದೇ ಜಾಗದಲ್ಲಿ ಆ ಒಂದು ಸಿಚುವೇಶನ್ಗಳು, ಸಂದರ್ಭಗಳನ್ನ ನವೀನ್ ಸರ್ ಎಕ್ಸ್ಪ್ಲೈನ್ ಮಾಡಿ, ಆ್ಯಕ್ಟ್ ಮಾಡಿ ಹಿಂಗೆಲ್ಲ ಇರಬೇಕು ಅಂತ ತೋರಿಸಿದಾಗ, ಆ ಪಾತ್ರಧಾರಿಗಳ ಇಮ್ಯಾಜಿನೇಷನ್ನ ನಾನು ಅವತ್ತೇನು ನನಗೆ ನವೀನ್ ಸರ್ ಕಟ್ಕೊಟ್ಟಿದ್ರು ಅದನ್ನು ಹೆಂಗೆ ಹುಡುಕಿದ್ದಾರೆ ಅಂತಂದರೆ, ಇಲ್ಲಿ ರಮೇಶನ್ ನೋಡಿದಾಗ, ನಾನು ಇವತ್ತು ಫಸ್ಟ್ ನೋಡ್ತಿದ್ದೇನೆ, ನೋಡಿದಾಗ ಅನ್ನಿಸ್ತಾ ಇದೆ. ನಿಂಗಣ್ಣನ ನೋಡಿದಾಗ ನನಗೆ ಶಾಕ್ ಆಗೋಯ್ತು. ನಾನು ಅಭಿಯವ್ರನ್ನ ನೋಡಿದ್ದೆ, ಆಮೇಲೆ ನಮ್ಮ ಇವ್ರು ನೋಡಿದಾಗ ಪಾತ್ರಗಳನ್ನ ಹುಡುಕಿರೋದಂತೂ ಬರೀಬೇಕಾದ್ರೆ ಏನು ಕಲ್ಪನೆ ನನಗೆ ಕಟ್ಕೊಟ್ಟಿದ್ರು ಬರೆಯೋಕ್ಕೆ. ಈ ಪಾತ್ರಗಳು ಅವ್ರಿಗೂ ಗೊತ್ತಿರಲಿಲ್ಲ ಆಗ. ಏನು ಕತೆ ಬರೀಬೇಕಾದ್ರೆ ನವೀನ್ ಸರ್ಗೂ ಈ ಥರದ್ದು ವ್ಯಕ್ತಿಗಳು ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಈ ಕತೆ ಬರೆದಾದ್ಮೇಲೆ ಈ ಕತೆಗೆ ಈ ಅಟ್ಟೆ ಅಂದರೆ ಹಿಂಗೆ ಇರ್ತಾನೆ ಅಂತ ಹಿಂಗೆ ಹುಡುಕಿದ್ದಾರೆ. ನಾಥನ್ ಹುಡುಕಿದ್ದಾರೆ, ನಮ್ಮ ಅಭಿ ಹುಡುಕಿದ್ದಾರೆ. ಅಂದರೆ ವ್ಯಕ್ತಿಗಳನ್ನ ಹುಡುಕಿರೋದಂತೂ ನವೀನ್ ಸರ್ ಮತ್ತು ನಮ್ಮ ಡೈರೆಕ್ಟ್ರು ಪವನ್ ಅವ್ರಿಗೂ ಒಳ್ಳೆಯ ಸಾಧನೆ, ಇದೇ ದೊಡ್ಡ ಸಾಧನೆ. ಮತ್ತು ನಮ್ಮ ನಿಂಗಣ್ಣವ್ರನ್ನ ಹುಡುಕಿ ಅವ್ರನ್ನ ತಡ್ಕೊಂಡಿರೋದು ಒಂದು ದೊಡ್ಡ ಸಾಧನೆ ಅಂತ ನನ್ನ ಅಭಿಪ್ರಾಯ. ಅವ್ರು ನೋಡ್ತಾ ಇದ್ರೆ ಅವರೊಂದು 2,000 ನಾಟಕಗಳ ವೇದಿಕೆಗಳನ್ನು ಬ್ಲಾಸ್ಟ್ ಮಾಡಿ ಸಿನಿಮಾ ರಂಗಕ್ಕೆ ಬಂದು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ಜರ್ನಿ ಹೀಗೆ ಮುಂದುವರಿಲಿ. ಅವರ ಅವ್ರದ್ದು ಏನು ಫೋರ್ಸ್ ಇದೆ, ಆ ಫೋರ್ಸ್ ಕೂಡ ಹೀಗೆ ಮುಂದುವರಿಲಿ. ಮತ್ತು ನಮ್ಮ ಎಲ್ಲರೂ ಕನ್ನಡ ಪ್ರೇಕ್ಷಕರು ದಯವಿಟ್ಟು ಈ ಸಿನಿಮಾನ ಲೋ ನವೀನನ ಯಾಕೆ ನೋಡಬೇಕು ಅಂದರೆ, ಇದೊಂದು ಸೊಗಡು. ನಾಟ್ ಓನ್ಲಿ ಮಂಡ್ಯ ಸೊಗಡು ಅಂತೇನೂ ಅಲ್ಲ, ಇಲ್ಲಿ ಚಾಮರಾಜನಗರದ ಪ್ರತಿಭೆನೂ ಇದೆ. ಹಾಗೆ ನವೀನ್ ಸರ್ಗೆ ನಾನು ನೋಡಿದ ಮಟ್ಟಿಗೆ ಅವ್ರ ಜೊತೆ 1-1.5 ವರ್ಷ ನಾನು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಈ ಸಿನಿಮಾ ಸಮಯದಲ್ಲಿ, ಲೋ ನವೀನ ಸಮಯದಲ್ಲಿ ಕಾಲ ಕಳೆದಿದ್ದೀನಿ. ನಾರ್ತ್ ಕರ್ನಾಟಕದ ಎಷ್ಟೋ ಜನ ಫ್ಯಾನ್ಸ್, ಡೈ ಹಾರ್ಡ್ ಫ್ಯಾನ್ಸ್ಗಳನ್ನ ನಾನು ನೋಡಿದ್ದೀನಿ. ಅವ್ರ ಕಾಲ್ಸ್ಗಳು ಬಂದಾಗ, ಅವ್ರ ಲೆಟರ್ಸ್ಗಳು ಬಂದಾಗ ಅದ್ರ ಬಗ್ಗೆ ಎಲ್ಲ ಗೊತ್ತು. ಹಾಗಾಗಿ ಅವ್ರಿಗೆ ರಾಜ್ಯಾದ್ಯಂತ
ಅದ್ಭುತವಾದ ಫ್ಯಾನ್ಸ್ಗಳಿದ್ದಾರೆ. ಸೊ ಎಲ್ಲರೂ ಇಷ್ಟಪಡ್ತಾರೆ. ನನಗೂ ಒಂದಷ್ಟು, ನಾನು ನಾರ್ತ್ ಕರ್ನಾಟಕದ ಟಚ್ಚಲ್ಲಿರೋದ್ರಿಂದ ನಾನು ನನ್ನ ಸ್ಟೇಟಸ್ನ ನೋಡಿ ಎಷ್ಟೋ ಜನ ನಾರ್ತ್ ಕರ್ನಾಟಕದವರು ನನಗೆ ಕಾಲ್ ಮಾಡಿ ಕೇಳಿದ್ದಾರೆ ಚೆನ್ನಾಗಿದೆ ಭಯ್ಯ ಅಂತ. ಅವ್ರಿಗೆ ತುಂಬ ಇಷ್ಟ ನಮ್ಮ ಭಾಷೆ. ನಮ್ಗೆ ಹೆಂಗೆ ಮಂಗಳೂರು ಭಾಷೆ, ನಾರ್ತ್ ಕರ್ನಾಟಕದವ್ರ ಭಾಷೆ ಕೇಳಿದ್ರೆ ನಮ್ಗೆ ಹೆಂಗೆ ಇಷ್ಟ ಆಯ್ತದೆ ಕೇಳಬೇಕು ಅಂತ, ಒಮ್ಮೆ ಬನ್ನಿ ಇಲ್ಲಿ ಅಂತಂದರೆ ನಮ್ಗೆ ಹೆಂಗೆ ಇಷ್ಟ ಆಯ್ತದೆ, ಅಲ್ಲಿ ಏನೋ ಅಡ್ಸಿ ಮಗನ ಅಂತ ಅವ್ರು ಬೈದ್ರೆ ನಮ್ಗೆ ಹೆಂಗೆ ಇಷ್ಟ ಆಗುತ್ತೆ ನಾರ್ತ್ ಕರ್ನಾಟಕ. ಅವ್ರಿಗೆ ನಮ್ಮ ಮಂಡ್ಯ ಭಾಷೆ ಕೇಳೋಕ್ಕೆ ತುಂಬ ಇಷ್ಟ ನಾರ್ತ್ ಕರ್ನಾಟಕದವ್ರಿಗೆ. ನಾನು ಅಲ್ಲಿಗೆ ಹೋದಾಗಲೆಲ್ಲ ನಿಮ್ಮ ಭಾಷೆಯಲ್ಲಿ ಮಾತಾಡಿ, ಒಂದು ಬೆಂಗಳೂರು ಥರ ಮಾತಾಡಬೇಡಿ, ನಿಮ್ಮ ಮಂಡ್ಯದವ್ರ ಥರ ಮಾತಾಡಿ ಅಂತ ಅವರು ರಾಜ ಹುಲಿ ಕಿರಾತಕನ ನಮಗೆ ಹೇಳ್ತಿದ್ರು. ನಾನು ಅದನ್ನು ಒರಿಜಿನಲ್ ಆಗಿ ನಾನೇ ನಮ್ಮ ಮಳವಳ್ಳಿ ಭಾಷೆ ಮಾತಾಡಿದ್ರೆ ಇಷ್ಟಪಡೋರು, ಎಷ್ಟು ಇಷ್ಟಪಡೋರು ಅಂದರೆ ಅವ್ರೊಂಥರ ತಬ್ಬಿ ಮುದ್ದಾಡುವಷ್ಟು ಇಷ್ಟಪಡ್ತಾರೆ. ಸೊ ನಮ್ಮ ಮಂಡ್ಯ ಭಾಷೆ ನಾಟ್ ಓನ್ಲಿ ಮಂಡ್ಯ ಅಥವಾ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಓಡುತ್ತೆ ಅನ್ನೋದಲ್ಲ, ನಾರ್ತ್ ಕರ್ನಾಟಕ, ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಬೀದರ್, ಈ ಬೆಳಗಾಮು, ಈ ಕಡೆ ಜನದ ಭಾಗಗಳಲ್ಲಿ ನಮ್ಮ ಭಾಷೆ ಕೇಳೋಕ್ಕೆ ಇಷ್ಟಪಡ್ತಾರೆ. ನಾವು ಹೆಂಗೆ ನಾರ್ತ್ ಕರ್ನಾಟಕ ಕೇಳೋಕ್ಕೆ ಇಷ್ಟಪಡ್ತೀವಿ, ಆ ಥರನೇ ಆ ಒಂದು ಸೊಗಡಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಒಂದು ಆ ಪ್ರಶ್ನೆಗೆ. ಇದು ಇಡೀ ಕರ್ನಾಟಕ ಜನ 2.5 ಗಂಟೆ ಟೈಮ್ ಕೂತು ಎಂಜಾಯ್ ಮಾಡುವಂಥದ್ದು. ಇಲ್ಲೇನು ನಾವು ಮೆಸೇಜು ಅದು ಇದು ಎಂಟರ್ಟೈನ್ಮೆಂಟ್ ಒಳಗಡೆ ನಿಮ್ಗೆ ಏನೇನೋ ಸಿಕ್ಕೋಯ್ತದೆ. ನಿಮ್ಮ ನೆನಪುಗಳು, ನಿಮ್ಮ ಪಕ್ಕದಲ್ಲಿ ಕೂತಿರೋರನ್ನ ಮರೆತು ಕಣ್ಣೀರು ಹಾಕ್ಬಿಟ್ಟು ಹೋಗ್ತೀರಾ, ಮತ್ತು ಪಕ್ಕದಲ್ಲಿ ಕೂತಿರೋನ ಹೋಗ್ಬೇಕಾದ್ರೆ ಮಾತಾಡ್ಸ್ಕೊಂಡು ಪರಿಚಯ ಮಾಡ್ಕೊಳ್ಳೋಷ್ಟು ಒಂದು ಒಳ್ಳೆ ಭಾವನೆ ಹುಟ್ಟುತ್ತೆ ಈ ಸಿನಿಮಾ ಮುಗಿದ ಮೇಲೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದು ಅಭಿ, ಥ್ಯಾಂಕ್ ಯು. ಅಭಿ, ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಫಸ್ಟಲ್ಲಿ ಇಂಟರ್ವ್ಯೂ ಕೂತೀವಿ, ಇದು ಒಂದು ಖುಷಿ ವಿಚಾರ. ಏನು ಅಂತಂದರೆ ಇಲ್ಲಿ ಗಂಟ ಪಡ್ಕ ಬಂದದೆ ಭಾಗ್ಯ ಅಂದರೆ ನವೀನಣ್ಣ, ಪವನಣ್ಣ, ಎಲ್ಲರೂ ಸಿನಿಮಾ ತಂಡ ನಮ್ಮನ್ನು ಬೆಂತಟ್ಟಿ ಇಲ್ಲಿ ಗಂಟ ನಿನ್ನ ಕೈಲಿ ಆಯ್ತದೆ ನೀವು ಮಾಡೋ ಒಂದು ಬಂದಿರೋದು ಒಂದು ಖುಷಿ ವಿಚಾರ ಫಸ್ಟ್ನೇದಾಗಿ. ಆಮೇಲೆ ಇನ್ನೊಂದು ಕಾಮಿಡಿ ಕಿಲಾಡಿಗೆ ಹೋದೆ. ಸಿನಿಮಾ ನಾವು ಸಿನಿಮಾ ಫಸ್ಟು ಮಾಡೋಕ್ಕೆ ಮುಂಚೆ ನಾವು ಎಲ್ಲರೂ ಕಾಮಿಡಿ ಕಿಲಾಡಿಯಿಂದ ಬಂದು ಸಿನಿಮಾಗಳು ಮಾಡ್ತಾರೆ. ನಮ್ದು ಹಂಗಲ್ಲ. ಸಿನಿಮಾ ಮಾಡಾದ್ಮೇಲೆ, ಈ ಸಿನಿಮಾ ಆದಮೇಲೆ ನಾನು ಕಾಮಿಡಿ ಕಿಲಾಡಿಗೆ ಹೋಗಿರೋದು. ಎಷ್ಟೋ ಜನ ಗೊತ್ತಿಲ್ಲ ಅದು. 10-12 ಸಿನಿಮಾ ಸಣ್ಣ ಪುಟ್ಟ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಅದರಲ್ಲಿ ಮೇಜರು ತುಂಬ ದೊಡ್ಡ ಕ್ಯಾರೆಕ್ಟ್ರು, ತುಂಬ ಲೀಡ್ ಇರುವಂಥದ್ದು, ನಮ್ಮ ಭಾಷೆದು, ನಮ್ಮೂರಿಂದು, ನಮ್ಮ ನೆಲದ್ದು ಖುಷಿ ವಿಚಾರ ಅದೊಂದು. ಇನ್ನು ನಿಂಗಣ್ಣನ ವಿಚಾರಕ್ಕೆ ಬಂದರೆ, ಇವತ್ತಿನ ಪ್ರೆಸೆಂಟ್ ವಿಚಾರಕ್ಕೆ ಬಂದರೆ, ಸಿನಿಮಾ ಕತೆ ಕೂತ್ಕೊ ಬರೀತಾ ಇದ್ದೀವಿ ಇಲ್ಲಿ, ಹಿಂಗೆಲ್ಲ ಆಗದೆ. ನಾ ಬಂದದ್ದು ಅಟ್ಟೆ ಕ್ಯಾರೆಕ್ಟ್ರಿಗೆ. ಅವತ್ತಿಂದಲೂ ಆ ಕ್ಯಾರೆಕ್ಟ್ರಿಂದ ಚೆನ್ನಾಗಿ ಬರಿತಾ ಇಂಪ್ರೂವ್ ಮಾಡ್ತಾ ಒಂದೊಂದೇ ನಾವು ಕೆದಿಕೆ ಬಂದಾಗ, ಇಲ್ಲ ಇದು ಮಾಡು, ಇದು ಚೆನ್ನಾಗಿರ್ತದೆ, ಹಿಂಗೆ ಮಾಡು, ಹಂಗೆ ಮಾಡು ಅಂತ ಡೈಲಾಗ್ ಕೂಡ ನಾನು ಎಕ್ಸ್ಟ್ರಾ ಹೇಳಿ, ಇವರು ನಮಗೆ ಸ್ಪಾಟಲ್ಲಿ ಲೈನ್ಗಳನ್ನ ಹೇಳ್ತಿದ್ರು, ಸಿಚುವೇಶನ್ನ ಹೇಳ್ತಿದ್ರು. ಹಿಂಗೆ ಹೇಳಬೇಕು, ಇದೇ ಮಾಡಬೇಕು, ಅಷ್ಟೇ ಇರಬೇಕು. ನಮ್ಮ ಸ್ಲ್ಯಾಂಗಲ್ಲಿ ಸಿಚುವೇಶನ್ ಗೊತ್ತಾಗ್ಬಿಟ್ರೆ ಅದನ್ನು ಸಂಪೂರ್ಣವಾಗಿ ಮಾಡಬೇಕು, ನೀವು ಮಾಡ್ತೀವಿ. ಇದನ್ನು ಅಣ್ಣನ ಹೇಳ್ಕೊಡ್ತಿದ್ರು, ಇವರು ಹೇಳ್ಕೊಡ್ತಿದ್ರು. ಅದೊಂದು ಖುಷಿ. ಇನ್ನು ನಿಂಗಣ್ಣನ ವಿಚಾರಕ್ಕೆ ಬಂತು ಅಂತಂದರೆ, ಹಿಂಗೆ ಕತೆ ಮಾಡ್ಬೇಕಾರೆ ಹಿಂಗೊಂದು ಕ್ಯಾರೆಕ್ಟ್ರ್ ಬೇಕನು ಅಂತ ನನಗೆ ಸುಮ್ಗೆ ನವೀನಣ್ಣ ಹಿಂಗೆ ಆಗಿದ್ದು. ನನಗೆ ನಾನು 1-2-3 ಪ್ರೊಫೈಲ್ಗಳು ತೋರಿಸ್ದೆ. ಇದೊಂಚೂರು ಇದು ಹಿಂಗೆ ಹೌದೇ, ಒಂದು ನಾಟಿ ತಳಿ ಅದು ಹಿಡ್ಕೊಬತ್ತೀನಿ ಇರೋಣ ಹಿಡ್ಕೊಬಂದು, ಆದರೆ ಬ್ರೋಕರ್ ಕ್ಯಾರೆಕ್ಟ್ರಿಗೆ, ಅಣ್ಣರ ಕ್ಯಾರೆಕ್ಟ್ರಿಗೆ ಅಂತ ಅಂದ್ಬಿಟ್ಟು ಇದಾರು ಮಾಡಿ ಅದಾರು ಮಾಡ್ರಿ ಅಂತ ಅಣ್ಣ ಆಪ್ಷನಲ್ಲಿ ಕೊಟ್ಟದ್ದು. ಆಮೇಲೆ ಕೊಟ್ಟರು, ಇಂಟ್ರ್ಯೂ ಥರ ಒಂದು ರೇಂಜಿಗೆ ತಗೊಂಡಾದ್ಮೇಲೆ ಆಯ್ತಲ್ಲ, ನಾವು ಬರ್ತೀವಿ, ಅಣ್ಣನೂ ಬರ್ತಾನೆ, ಇಬ್ಬರು ಮಕ್ಕಳ ನೋಡ್ತಾ ನಿಂತಿದ್ದೀವಿ. ಅವ್ರಿಗೇನು ಹೇಳೋಕ್ಕಾಯ್ತಲ್ಲ, ನನಗೇನು ಹೇಳೋಕ್ಕಾಯ್ತಲ್ಲ, ಈ ಕ್ಯಾರೆಕ್ಟ್ರ್ ಆ ಕ್ಯಾರೆಕ್ಟ್ರ್. ಆಮೇಲೆ ಮಾತು ಅವ್ರು ಕೊಟ್ಟದ್ದು 2 ಡೈಲಾಗ್ ಆದ್ರೆ ಇವ್ರೆ ಎಲ್ಲ ಏನು ಇರ್ಬರೋದು ಎಲ್ಲ ನಾಲ್ಕು ಹೊಡೆದು ಕೆಡ್ಗಿದ್ರು. ಅಣ್ಣ ನನಗೆ ಹೇಳೋಕ್ಕಾಯ್ತಲ್ಲ, ಅಣ್ಣಂಗೆ ಬಿಡೋಕ್ಕಾಯ್ತಾ ಇಲ್ಲ, ಒಂದು ಟ್ರೈ ಮಾಡ್ಬಿಡವ ಅಂತಂದ್ರು. ಬಿಡೋಣ ಮಾಡವ, ಅದ್ರೇನು ನೀವು ಒಂದು ಹೇಳಿದ್ರೆ ಬೆಳೆ ತೋರಿಸೋರು ಅಸ್ತ ನುಂಗ್ತಾರಲ್ಲ, ಹಂಗೆ ಎತ್ಕೋತಾರೆ ಡೈಲಾಗ್ ಅಂದ್ರಲ್ಲಿ ಏನೂ ಇಲ್ಲ. ಸ್ವಲ್ಪ ನಾಟಕದಲ್ಲಿ ಮಾಡಿದ್ರೆ ನಮ್ಮ ಸಿನಿಮಾಗಳಿಗೆ ಮಾಡ್ತಾರೆ ಚೆನ್ನಾಗಿ ಅನ್ನೋ ಉದ್ದೇಶದಲ್ಲಿ ಚೆನ್ನಾಗಾಯಿತು. ಇವತ್ತು ಒಳ್ಳೆ ಸಕ್ಸಸ್ ಕಾಣಿಸ್ತಾ ಇದೆ ಸಾಂಗು. ಈ ಇನ್ಸ್ಟಾಗ್ರಾಮಲ್ಲೇ ನಾನು ಬೆಳ್ಕೊಂಬಂದವ್ರು 10 ವರ್ಷದಿಂದ ಏನೋ ಒಂದು ರೀಲ್ಸು, ಒಂದು ಕಂಟೆಂಟು, ಒಂದು ಇದು ಮಾಡಿ ಹಂಗೆ ಅಣ್ಣಂಗೂ ಪರಿಚಯದ್ದು ಆಗಿರೋದ್ರಿಂದ ಇವತ್ತು ಅದೇ ರೀಲ್ಸ್ಗಳಲ್ಲಿ ನಮ್ಮ ಸಿನಿಮಾ ಸಾಂಗು ಮಿಲಿಯನ್ ಗಟ್ಟಲೆ ಹೋಯ್ತಾ ಇದೆ ಅಂತಂದರೆ ನಮ್ಮಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಇನ್ನು ನಮ್ಮ ಊರ ಕಡೆ ಎಲ್ಲ ಹೇಳ್ಕೊತಾಮಿ, ಇನ್ನು ಎಷ್ಟು ದೂರ ಇಲ್ಲ, ಇನ್ನು 1-1.5 ತಿಂಗಳು ಬತ್ತಾಮಿ, ನಮ್ಮ ಥಿಯೇಟ್ರ್ಗಳಿಗೆಲ್ಲ ಬತ್ತೀಮಿ ಅಕ್ಕಪಕ್ಕಕ್ಕೆಲ್ಲ. ಅದೊಂಥರ ಖುಷಿ ವಿಚಾರ, ಹೆಮ್ಮೆ ವಿಚಾರ. ಈಗಲೂ ಮೈ ಜುಮ್ಮಂತದೆ, ಸಿನಿಮಾ ರಿಲೀಜು ಬಂದಿದೆ ಅಂತಂದರೆ. 3 ವರ್ಷದಲ್ಲಿ ಎಲ್ಲೇ ಕೂತಿದ್ದ, ಈಗ ಅಲ್ಲೇ ಇಂಟರ್ವ್ಯೂ ಮಾಡ್ತಾವೆ, ಇನ್ನೇನೋ ಸಿನಿಮಾ ರಿಲೀಸ್ ಆಯ್ತದೆ, ಸಕ್ಸಸ್ ಮೀಟಲ್ಲೂ ಸಿಗುಮ ಅಂತ ಖುಷಿ ಆಯ್ತದೆ ಅಣ್ಣ. ಥ್ಯಾಂಕ್ ಯು ಅಣ್ಣ, ತುಂಬ ಖುಷಿ ಆಯಿತು. ಇವರೆಲ್ಲ ಅಣ್ಣದಿರ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತಂದಿದ್ರೆ, ನಮ್ಮ ಸೊಗಡುಗಳನ್ನ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಮ್ಮ, ನಮ್ಮ ನೆಲದ ತೆಗಿಮ್ಮ, ಯಾವುದೋ ಆಲ್ಟ್ರ್ ಮಾಡೋದು ಬೇಡ. ಆಲ್ಟ್ರ್ ಮಾಡೋದ್ರಲ್ಲಿ ಏನೇನೋ ನಮ್ಗೆ ಗೊತ್ತಿಲ್ಲದೆ ಇರೋದು ಆಗ್ಬೋದು, ಬಟ್ ನಮ್ಮದೇ ತೆಗೆದ್ರೆ ಎಲ್ಲಿ ತಪ್ಪಾದದು ಅನ್ನೋ ಉದ್ದೇಶಕ್ಕೆ ತುಂಬ
ನಿಧಾನಕ್ಕೆ ತಾಳ್ಮೆಯಾಗಿ ನೀಟಾಗಿ ಮಾಡಿದ್ವಿ. ಅದರಲ್ಲೂ ಪ್ರೊಡ್ಯೂಸರ್ ಸಾರು ಅಂತಾರೆ, ನಾನು ಫಸ್ಟು ಅಣ್ಣಿ ಏನೋ ಅನ್ಕೊಂಡಿದ್ದೆ. ಆದರೆ ಚಿಕ್ಕಸಮ್ಮಣ್ಣರು ಅಂತ ಗೊತ್ತಾದಾಗ ನನಗೆ ಒಂದು ಖುಷಿ. ಅಲ್ಲಿಂದ ಇಟ್ಕೊಂಡು ಇಲ್ಲಿ ಗಂಟ ಇಲ್ಲಿ ಅವ್ರ ಭಾಗದ ಐಕ್ಳುಗಳನ್ನ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾವ್ರೆ ಅಂತ ಅನ್ನೋದು ಇನ್ನೂ ಒಂದು ಖುಷಿ. ಒಟ್ಟಾರೆ ನಮ್ಮ ಸಿನಿಮಾ ತಂಡ ಅದೆಲ್ಲ ಪ್ರತಿಯೊಬ್ಬರು ಇದನ್ನೇ ಮಾಡ್ಬೇಕು ಅದನ್ನೇ ಮಾಡಬೇಕು ಅಂತ ಯಾರೂ ಮಾಡಲಿಲ್ಲ. ಎಲ್ಲ ಕೆಲಸನೂ ಮಾಡವ್ರೆ, ಎಲ್ಲ ಕ್ಯಾಮ್ರಾನು ಎತ್ತವ್ರೆ, ಸ್ಟ್ಯಾಂಡ್ನು ಎತ್ತವ್ರೆ. ಎಲ್ಲ ಇವರು ಅವರು ಅಂತಲ್ಲ, ಆರ್ಟಿಸ್ಟ್ಗಳು ಆ ಕೆಲಸ ಮಾಡವ್ರೆ, ಅವ್ರು ಈ ಕೆಲಸನೂ ಎಲ್ಲನೂ ಮಾಡವ್ರೆ. ಆರ್ಟಿಸ್ಟ್ಗಳು ಬೇರೆ ಯಾವುದು ಬೇಡ, ಸುಮ್ಮನೆ ಸೆಟ್ಟಲ್ಲಿ ಏನೋ ಒಂದು ಮಾಡ್ತಾ ನಿಂತಿರೋರು ಕರೆದಿಲ್ಲ ಆ್ಯಕ್ಟಿಂಗ್ ಮಾಡೋರು, ಸಣ್ಣ ಪುಟ್ಟ ಆ್ಯಕ್ಟಿಂಗ್ಗಳು. ಒಂದು ಖುಷಿ ಆಯ್ತದೆ. ಅದು ಸಿನಿಮಾ ಬರೀ ಅವ್ರ ಕರ್ಸಿ ಪೇಮೆಂಟ್ ಕೊಟ್ಟು ಮಾಡಿದ್ದೀವಿ ಅಂತಲ್ಲ, ಇದು ಸಿನಿಮಾ ಒಂದು ಫ್ಯಾಮಿಲಿಯಾಗಿ ಮಾಡಿದ್ವಿ, ಅದು ಖುಷಿ. ಇದು ಲೋ ನವೀನ, ವಂಡರ್ಫುಲ್ ನವೀನ. ಥ್ಯಾಂಕ್ ಯು ಸರ್. ಇನ್ನು ಬ್ರೋಕರ್ ಇದ್ರಿ ಎಷ್ಟು 8 ವರ್ಷ ಇದ್ರಿ ಅಂತ ನಿಂಗಣಂಗೆ. ಎಲ್ರಿಗೂ ನಮಸ್ಕಾರ. ನಾವು ದೊಡ್ಡರಸಿಂಕೆರೆಯವರು. ದೊಡ್ಡರಸಿಂಕೆರೆ ಅಂತಂದರೆ ಹೆಸರು ಬರೋದು ಮೊದಲು ಎಲ್ರಿಗೂ ಪ್ರತಿಯೊಬ್ಬರಿಗೂ ಅಂಬರೀಷಣ್ಣವ್ರ ಹೆಸರು. ಆ ಊರಿನಲ್ಲೇ ಹುಟ್ಟವ್ರು ನಾವು. ಅದೇ ಮಣ್ಣು ಅಂದರೆ ಅದೇ ಜಿಲ್ಲೆಯಲ್ಲಿ ನಮ್ಮ ನವೀನ ಅಣ್ಣವರು ಹುಟ್ಟವ್ರೆ. ಅವರು ಹೆಸರು ಎಷ್ಟು ಉನ್ನತ ಮಟ್ಟಕ್ಕೆ ತಗೊಂಡು ಹೋದ್ರೋ ಅದೇ ರೀತಿ ಇವರ ಹೆಸರು ಕೂಡ ಈ ನಮ್ಮ ಲೋ ನವೀನ ಚಿತ್ರದ ಮೂಲಕ ಅಷ್ಟೇ ಎತ್ತರಕ್ಕೆ ಹೋಗಲಿ ಅನ್ನೋದೇ ಈ ನಮ್ಮೆಲ್ಲ ಕಲಾ ತಂಡದವರ ಆಸೆ. ದಯವಿಟ್ಟು ಈ ನಮ್ಮ ಕನ್ನಡ ನಾಡಿನ ಕಲಾಭಿಮಾನಿಗಳು ಪ್ರತಿಯೊಬ್ಬರು ಮನೇಲಂತೂ ಟಿ ವಿ ಕೂತ್ಕೊಂಡು ನೋಡಬೇಡಿ, ಅಲ್ಲಿ ಕೂತ್ಕೊಂಡು ನೋಡೋದನ್ನ ಥಿಯೇಟ್ರ್ ಬಂದು ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿ. ಅದರಲ್ಲಿ ಏನಾದ್ರು ಕೆಟ್ಟದಿದ್ದರೆ ಅದನ್ನ ಬಿಟ್ಟೋಗಿ, ಒಳ್ಳೇದಿದ್ದರೆ ಕಣ್ತ ಮರ್ತೋಗ್ಬೇಡಿ, ಅದನ್ನು ಮನೆ ಕರ್ಕೊಂಡೋಗಿ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಬಂದಿರೋದಿಲ್ವೋ ಅವ್ರು ಎಲ್ಲರೂ ಹೋಗಿ ನೋಡಿ, ಅಲ್ಲಿ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀರಾ, ಕಾಲ ಕಳಿತೀರಾ, ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಅಲ್ಲಿ ಹೋಗಿ ಆ ಸಿನಿಮಾ ನೋಡಿ ತಿಳ್ಕೊಳ್ಳುವಂಥದ್ದಿದೆ, ತಿಳ್ಕೊಳ್ಳಿ. ಈಗ ಯೂಟ್ಯೂಬ್ ಹೋಗಿ ನಿಂಗಣ್ಣ ನಾಡು ನೋಡಿ. ಇವಾಗ ಯೂಟ್ಯೂಬ್ನಲ್ಲಿ ನೋಡಿ ನಿಂಗಣ್ಣಂದು ಒಂದು ಹಾಡು ರಿಲೀಸ್ ಆಗಿದೆ. ಆ ಹಾಡನ್ನ ಸೆಂಟೆನ್ಸ್ನ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರ ಜೀವನ ಅಲ್ಲೇ ಅರ್ಥ ಹೋಗುತ್ತೆ. ಇವಾಗ ನಾವೆಲ್ಲ ಹಿಂದೆ ಒಂದು ಕಾಲದಲ್ಲಿ ನಾವು ಮ್ಯಾರೇಜ್ ಆಗಿರ್ಬೋದು, ಒಂದು ಕಾಲದಲ್ಲಿ ಹೆಣ್ಣಿಗೆ ಅದೇ ರೀತಿ ಅವತ್ತು ಪರಿಸ್ಥಿತಿ ಇತ್ತು, ಆದರೆ ಇಷ್ಟು ಪರಿಸ್ಥಿತಿ ಇರಲಿಲ್ಲ. ಈಗ ನಮ್ಮ ನಿಂಗಣ್ಣವರು ಅವ್ರಿಗೆ 60 ವರ್ಷ ಆಗಿರುತ್ತೆ, 25 ವರ್ಷದಿಂದಲೂ ಹೆಣ್ಣು ಹುಡುಕ್ತಾ ಇರ್ತಾರೆ. 25ರಿಂದ 60 ವರ್ಷದವರೆಗೂ ಹೆಣ್ಣು ಸಿಗ್ತಾ ಇಲ್ಲ. ಅವ್ರ ಜೊತೆಲಿ ನಾನು ದಳ್ಳಾಳಿ ಪಾತ್ರ ಮಾಡ್ಕೊಂಡು, ದಳ್ಳಾಳಿಗಳಿಗೆ ಬೇಕಾಗಿರೋದು ಇವತ್ತಿನ ದಿವಸ ದುಡ್ಡು. ಸುಮ್ಮನೆ ಇರೋದು ಒಂದು ಹೆಣ್ಣು 16 ಜನಕ್ಕೆ ತೋರಿಸೋದು ದಳ್ಳಾಳಿಗಳ ಬುದ್ಧಿ. ಆದರೆ ನನ್ನ ಪಾತ್ರದಲ್ಲಿ ಆ ರೀತಿ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆದರೆ ಎಷ್ಟು ಖರ್ಚಿಗೆ ಬೇಕು, ಖರ್ಚಿಗೆ ಕೊಡಲಿಲ್ಲ ಅಂದರೆ ನಾವು ಹೋಗ್ತಾನೇ ಇಲ್ಲ. ಆ ರೀತಿ ಕಥೆನ ಎಳೆಯಾಗಿ ನಮ್ಮ ನವೀನಣ್ಣವರು ಎಳ್ಕೊಂಡು ಬಂದಿದ್ದಾರೆ. ತುಂಬ ಸ್ವಾರಸ್ಯವಾಗಿದೆ. ಎಲ್ಲರೂ ಬಂದು ನೋಡಿ, ಆರಿಸಿ, ಆಶೀರ್ವದಿಸಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. May 15th ಸಿನಿಮಾ ರಿಲೀಸು. ರಿಲೀಸ್ ಡೇಟ್ May 15th ಸಿನಿಮಾ ರಿಲೀಸು. ಈಗ ಸಾಂಗು ರಿಲೀಸ್ ಆಗಿದೆ. ಎಲ್ಲರ ಪ್ರೀತಿ, ಆಶೀರ್ವಾದ, ಆರೈಕೆ ನಮ್ಮ ಲೋ ನವೀನ ಚಿತ್ರ ಮತ್ತು ಕನ್ನಡ ಚಿತ್ರಗಳು ಮತ್ತು ನಮ್ಮ ಕಲಾವಿದರುಗಳ ಮೇಲಿರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನವೀನ್ ಅವರು. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್, ದೊಡ್ಡ ಸಕ್ಸಸ್ ಆಗಲಿ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಸರ್, ನೋಡಿರಲ್ಲ, ಇದಿಷ್ಟು ಲೋ ನವೀನ ಚಿತ್ರತಂಡದ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.